ಫೈನಲ್ ಆಗಿ ಹೆಬ್ಬಾಳಕ್ಕೆ ಬಂದ್ರಾ? ಹ್ಞೂ ರೀ, ಹೆಬ್ಬಾಳಕ್ಕೆ ಬಂದಿದ್ದೀನಿ. ಹೆಬ್ಬಾಳದ ಜನರ ಜೊತೆ ಮಾತಾಡೋಣ, ಏನೇನು ಹೇಳ್ತಾರೆ ಪ್ರಜೆಗಳು ಕೇಳೋಣ, ಯಾರನ್ನ ಕ್ಷೇತ್ರಪತಿ ಮಾಡ್ತಾ ಇದ್ದಾರೆ ಮಾತಾಡೋಣ. ಬನ್ನಿ, ಈಗ ನಾವಿದ್ದೀವಿ ಹೆಬ್ಬಾಳದಲ್ಲಿ. ಯಾರಾಗ್ತಾರೆ ಹೆಬ್ಬಾಳದಲ್ಲಿ ಕ್ಷೇತ್ರಪತಿ ನೋಡೋಣವಾ? ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಮಂಜುನಾಥ್ ಅಂತ ಸರ್. ಮಂಜುನಾಥ್ ಅವರು ಎಲ್ಲಿ ಇರ್ತಾವೋ? ನಾವು ಇಲ್ಲೇ ಗಂಗಾನಗರ ಸರ್. ನಿಮ್ಮ ಪ್ರಕಾರ ನಿಮ್ಮ ಏರಿಯಾದಲ್ಲಿ ಯಾರು ಬರ್ಬೋದು ಸರ್? ಶೋಭಕ್ಕ ಗೆಲ್ತಾರೆ ಸರ್, ಗ್ಯಾರಂಟಿನಾ? ಗ್ಯಾರಂಟಿ. ಬಿಜೆಪಿ? ಮೋದಿ. ಆಮೇಲೆ ಹೌದು, ಮೋದಿ ನೋಡಿ ಇವತ್ತು ಓಟ್ ಹಾಕ್ತಾರೆ ಸರ್. ಬೆಂಗಳೂರಲ್ಲಿ ಎಷ್ಟು ಅಂದರೆ ಕರ್ನಾಟಕದಲ್ಲಿ ಒಟ್ಟಾರೆ ಎಷ್ಟು MP ಸೀಟ್ಗಳನ್ನ ತಗೋಬೋದು ಸರ್? ತಗೊಂಬೋದು ಸರ್, ಒಂದು 25 ತಗೊಂಬೋದು ಸರ್. 25 ತಗೋಬೋದಾ? ಗ್ಯಾರಂಟಿನಾ? ಗ್ಯಾರಂಟಿ. ಬಿಜೆಪಿ ಪಕ್ಷನೇ ಗೆಲ್ಲುತ್ತೆ. ಬಿಜೆಪಿ ಪಕ್ಷನೇ ಗೆಲ್ಲುತ್ತೆ. ಇಲ್ಲಿ ಶೋಭಾ ಅವ್ರು ಗೆಲ್ತಾರಾ? ಗೆಲ್ತಾರೆ. ಡೆಲ್ಲಿಲಿ ಮೋದಿ ಅವರು ಕುತ್ಕೊಳ್ತಾರ? ಮತ್ತೆ ಕೂತ್ಕೊಳ್ತಾರೆ. 100% ಕೂತ್ಕೊಳ್ತಾರೆ. ಇದೇ ಮಾತು. ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ಬನ್ನಿ, ತಮ್ಮ ಹೆಸರು? ಶ್ರೀಗಂಧ ಅಂತ ಹೇಳಿ. ಏನು ಸರ್? ಶ್ರೀಗಂಧ ನಿಮ್ಮ ಹೆಸರು? ಹೌದು. ನೋಡಿ, ಶ್ರೀಗಂಧ ಅಂತ ಹೆಸರು ಇದೇ ಫಸ್ಟ್ ಕೇಳ್ತಾ ಇರೋದು. ಈ ಉತ್ತರ ಲೋಕಸಭಾ ಬಿಜೆಪಿ ಬಿಜೆಪಿ ಮೋದಿ. ಎರಡನೇ ಮಾತಿಲ್ಲ. ಕೆಲಸ ಮಾಡಿದ್ದಾರೆ ಸರ್ ಮೋದಿ ಅವರು. ಪ್ರತಿಯೊಂದು ಮಾಡಿದ್ದಾರೆ. ಓಕೆ. ಪ್ರತಿಯೊಂದು ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿ ತೋರಿಸಿದ್ದಾರೆ. ಕೆಲವರು ಹೇಳ್ತಾರೆ ಏನ್ ಮಾಡಿದ್ದಾರೆ. ಇವತ್ತು ರಸ್ತೆಗಳು ಎಷ್ಟು ಅಭಿವೃದ್ಧಿ ಆಗಿದೆ, ರೈಲ್ವೆನಲ್ಲಿ ಎಷ್ಟು ಮುಂದೆ ಯೋಜನೆಗಳಾಗಿದೆ, ರೈಲ್ವೆ ಲೈನ್ಸ್ಗಳು ಬಂದಿದೆ, ರೋಡ್ಸ್ಗಳು ಉತ್ತರ ಭಾರತದಲ್ಲಿ ಎಷ್ಟು ಕ್ಯಾನಲ್ಸ್ಗಳು, ಎಷ್ಟು ರೋಡ್ಗಳು ಯಾವ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಎಲ್ಲರಿಗೂ ಕಾಣಿಸ್ತಾ ಇದೆ. ಆಮೇಲೆ ಕೆಲವರು ಹೇಳ್ತಾರೆ ಏನ್ ಮಾಡಿದ್ದಾರೆ ಬೆಂಗಳೂರಿಗೆ ಮೋದಿ ಅವರು, ಸ್ಮಾರ್ಟ್ ಸಿಟಿಗೆ ಅಂತ ಹೇಳಿ ಅವ್ರು ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಇವತ್ತೆಲ್ಲ ಕಾಂಕ್ರೀಟ್ ರೋಡ್ ಆಗಿರೋದು ಪ್ರತಿಯೊಂದು ಅವರಿಂದಾನೇ ಆಗಿರೋದು. ಇವ್ರು ಇಲ್ಲ ಅಂದ್ರೆ ಇಷ್ಟೊತ್ತಿಗೆಲ್ಲ ರೋಡ್ಗಳು ಕಿತ್ತೋಗಿ, ಟಾರ್ಗಳು ಕಿತ್ತೋಗಿ, ರಸ್ತೆಗಳಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ರಸ್ತೆಗಳು ಅಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ ಮೋದಿ ಅವರು ಕೊಟ್ಟಿರೋಂಥ ಸ್ಮಾರ್ಟ್ ಸಿಟಿ ಯೋಜನೆಯಿಂದಾನೇ ಇವೆಲ್ಲ ಕೆಲಸ ಆಗಿರೋದು. ಕಾಂಗ್ರೆಸ್ ಅವ್ರದ್ದು ಈ ಫ್ರೀ ಬೀಸ್ ಏನಾದ್ರು ಸ್ವಲ್ಪ ಎಫೆಕ್ಟ್ ಆಗ್ಬೋದಾ? ಏನು ಆಗಲ್ಲ. ಕಳೆದ ಬಾರಿ ಇದಿರ್ಲಿಲ್ಲ, ಈ ಬಾರಿ ಫ್ರೀ ಬೀಸ್ಗಳು ಸಾಮಾನ್ಯ ಜನಕ್ಕೆ ಒಂದಷ್ಟು. ಹೌದು, ಸೆಂಟ್ರಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸರ್ ಜನಗಳು. ಏನ್ ಗೊತ್ತಾ, ದೇಶದ ರಕ್ಷಣೆ ಯಾರಿಂದ ಆಗುತ್ತೆ, ನಾಳೆ ದಿವಸ ತೊಂದರೆ ಆಗಬಾರ್ದು, ದೇಶಕ್ಕೋಸ್ಕರ ಬೇಕು ಅಂತ ಹೇಳಿ ಎಲ್ಲ ಮೋದಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಕೂಡ ಪುಕ್ಸಟೆ ಬಸ್ಸು, ಪುಕ್ಸಟೆಗೆ ಯಾರೂ ಇಷ್ಟಪಡ್ತಾ ಇಲ್ಲ. ಬೇರೆ ಯಾವುದು ನೋಡಲ್ಲ. ದೇಶಕ್ಕೋಸ್ಕರ ಮೋದಿ ಬೇಕು, ಮೋದಿಗೋಸ್ಕರ ದೇಶ ಬೇಕು. ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ಒಂದು ಗಿಫ್ಟ್ ಹ್ಯಾಂಪರ್ನ ಕೊಡ್ತಾ ಇದ್ದಾರೆ. ಎಸ್, ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಎಲ್ಲಿ ಭಾರತ್ ಗ್ಯಾಸ್ ಅವ್ರು ಇದೇ ಏರಿಯಾದವರ? ಹೌದು ಸರ್. ಹೇಳಿ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲ ಹೇಳ್ಬೇಕು ಸರ್. ನೀವು ಹೇಳ್ಬೇಕು. ಹೆಂಗಿದೆ? ಎಲ್ಲಾರ ಮನೆಗೆ ಹೋಗ್ತಾ ಇರ್ತೀರಾ ಗ್ಯಾಸ್ ಹಾಕಕ್ಕೆ? ಈ ಸಲ ಎಲ್ಲ ಮೋದಿನೇ ಸರ್. ಈ ಸರಿ ಮೋದಿನಾ? ಹೆಂಗಪ್ಪ ಅದು? 100%. ಕರ್ನಾಟಕದಲ್ಲಿ ಎಷ್ಟು ಬರ್ಬೋದು ಒಟ್ಟು? ಕರ್ನಾಟಕದಲ್ಲಿ ಬರುತ್ತೆ ಸರ್, ಒಂದು 26-27 ಬರ್ತದೆ. 26-27? 100%. ಇದು ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತಾ ಇಲ್ವಾ? ಏನಿಲ್ಲ ಸರ್, ಯಾಕೆ ಜಾಸ್ತಿ ಆಯ್ತು ಹಂಗೇನಾ? ಮಾತೃ ಮಿಲೆಟ್ಸ್ ಹೆಲ್ತ್ ಮಿಕ್ಸ್ ಅವರು ನಾಗರಾಜ್ ಅವ್ರಿಗೆ ಒಂದು ಹೆಲ್ತ್ ಡ್ರಿಂಕ್ ಅನ್ನು ಕೊಡ್ತಾ ಇದೀವಿ. ಇದು ನಿಮಗೋಸ್ಕರ. ನಾಗರಾಜ್ ನಮಸ್ಕಾರ. ನಮಸ್ಕಾರ ಸರ್. ಗಿರೀಶ ಅಂತ ಸರ್. ಗಿರೀಶ, ಏನ್ ಮಾಡ್ಕೊಂಡಿದ್ದೀರಿ? ನಾವು ಆಟ ಓಡಿಸೋದು ಸರ್. ನೀವು ಆಟ ಓಡಿಸ್ತೀರಾ? ಲೈನ್ ಮೇಲೆ ಹೋಗಿಲ್ಲ ಇವತ್ತು? ಹೋಗ್ಬೋದು ಸರ್. ಹೋಗ್ಬೇಕಾ? ಮತ್ತೆ ಇನ್ನೇನು ಸಮಾಚಾರ? ಏನಿದೆ ಎಲೆಕ್ಷನ್ ಈ ಸರಿ? ಏನೋ ಎಲೆಕ್ಷನ್ ಸ್ವಲ್ಪ ಬಿಸಿ ಇದೆ ಸರ್. ಇವಾಗ ಬಿಸಿ ಇದೆಯಾ? ಬಿಸಿ ಇದೆ. 100% ಮೋದಿ ಕೆಲಸ ಮಾಡಿರೋದಕ್ಕೆ 100% ಗೆಲ್ತಾರೆ ಅಂತ ನಮ್ಮ ಭರವಸೆ. ಇದೇ ಮಾತು. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಜಯರಾಮ್ ಶೆಟ್ಟಿ ಅಂತ. ಜಯರಾಮ್ ಶೆಟ್ರೆ, ಏನ್ ಮಾಡ್ಕೊಂಡಿದ್ದೀರಾ ನೀವು? ನಮ್ದು ಇಂಟೀರಿಯರ್ ವರ್ಕ್. ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಈ ಸರಿ ಯಾರು ಗೆಲ್ಬೋದು? ಶೋಭಾ ಕಲ್ಯಾಣ. ಕರ್ನಾಟಕದಲ್ಲಿ ಎಷ್ಟು ಸೀಟ್ನ ಗೆಲ್ಬೋದು MP ಸೀಟ್? 25. ರಾಷ್ಟ್ರದಲ್ಲಿ 100% 400 ಎಬೋ. 400 ಎಬೋ. ಎಲೆಕ್ಷನ್ ಹತ್ರ ಬಂದ್ಬಿಡ್ತು. ಹೌದು. ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೋದು? ಕೆಲಸ ಮಾಡಿರೋರಿಗೆ ಯಾವತ್ತು ಕೆಲಸ ಮಾಡಿದಾರಾ ಗೆದ್ದವರು? ಇದುವರೆಗೂ ನನ್ನ ತಿಳಿದ ಮಟ್ಟಿಗೆ ಯಾರು ಏನ್ ಮಾತು ಕೊಟ್ಟಿದ್ದಾರೆ ಅದಂತೂ ನೆರವೇರಿಸಿರುವಂತ ರಾಜಕಾರಣಿಗಳು ಬಹಳ ವಿರಳ. ಕರೆಕ್ಟ್. ಹೋದ್ರು, ಆ ಜಮಾನ ಹೋಯ್ತು. ನಾವು ನೋಡಿದಾಗೆ ಅದು ಹೋಯ್ತು. ಈಗ ಬೆಳವಣಿಗೆ ಅಂತ ಹೇಳ್ತಾರೆ. ಈಗ MP ಎಲೆಕ್ಷನ್ಗೆ ಸೆಂಟ್ರಲ್ ಆದ್ರೆ ಬಿಜೆಪಿ ಮುಂದುವರಿಬೇಕು ಅನ್ನೋದು ನಮ್ಮ ಆಸೆ. ಎಲೆಕ್ಷನ್ ಬಂತು, ಏನ್ ಮಾಡ್ತೀರಾ? ಯಾರನ್ನ ಗೆಲ್ಲಿಸ್ತೀರಾ ನಿಮ್ಮ ಏರಿಯಾದಲ್ಲಿ? ಮೋದಿ ಬರಬೇಕು. ದೇಶಕ್ಕೋಸ್ಕರ ಮೋದಿ ಬರಬೇಕು. ಹೆಬ್ಬಾಳದಲ್ಲಿ ಯಾರು ಬರಬೇಕು? ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಬರ್ತಾರಾ? 100%. ಏನ್ ಸರ್, ಬರ್ತಾರಾ ಶೋಭಾ ಕರಂದ್ಲಾಜೆ? ಹೌದು ಸರ್, ಬಂದೇ ಬರ್ತಾರೆ. ಅಷ್ಟೊಂದು ಗ್ಯಾರಂಟಿ? ಹೌದು ಸರ್. ಎಷ್ಟು ಸೀಟ್ ಬರ್ಬೋದು ಕರ್ನಾಟಕದಲ್ಲಿ? 23. 23? ಹೌದು. ಓಕೆ. 400 ಪಾರ್. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಬಿಜೆಪಿ ಬರಬೇಕು ಸರ್, ಎಸ್ಪೆಷಲಿ ಸೆಂಟರಲ್ಲಿ. ಓಕೆ. ಬಟ್ ಆಸ್ ಆಫ್ ನಾವು ಸ್ಟೇಟಲ್ಲಿ ಬಿಜೆಪಿ ಅವರು ಎಫೆಕ್ಟಿವ್ ಇಲ್ಲ. ಓಕೆ. ಯಾಕಂದ್ರೆ ಗುಡ್ ಲೀಡರ್ಸ್ ಇಲ್ಲ ಬಿಜೆಪಿಯಲ್ಲಿ. ಸ್ಟೇಟಲ್ಲಿ MLA ಎಲೆಕ್ಷನ್ ಮಾತ್ರ ಗುಡ್ ಲೀಡರ್ಸ್ ಇಲ್ಲ. MP-ಗೆ ಬಿಜೆಪಿ ಬಂದ್ರೆ ಬೆಟರ್, ಒಳ್ಳೇದಾಗುತ್ತೆ. ಹೌದೌದು. 20 ಮೇಲೆ ಬರ್ಬೋದು ಸರ್. 20 ಮೇಲೆ ಬರುತ್ತೆ. ನಮಸ್ಕಾರ. ಶಿವಶಂಕರ್ ಅಂತ. ಶಿವಶಂಕರ್, ಮತ್ತೆ ಸಮಾಚಾರ? ಎಲ್ಲಿ ನೀವು? ನಾವಿಲ್ಲಿ ಆಟಿನಗರ. ಮತ್ತೆ ಈ ಸರಿ ಹೆಬ್ಬಾಳ ಕಾನ್ಸ್ಟಿಟ್ಯೂನ್ಸಿಲಿ ಯಾರು ಗೆಲ್ಬೋದು ಲೋಕಸಭಾ ಎಲೆಕ್ಷನ್ ಅಲ್ಲಿ? ಮೋದಿ ಅವರೇ.
ಮೋದಿ ಅವರೇನಾ? ಶೋಭಾ ಅವ್ರು ಗೆಲ್ತಾರ ತಿರ್ಗಾ ಇಲ್ಲಿ? ಹಾಂ ಗೆಲ್ತಾರೆ. ಕಾಂಗ್ರೆಸ್ ಇರೋದು ಇಲ್ಲಿ ಗೆಲ್ಬೋದಾ? ಕಾಂಗ್ರೆಸ್ ಇದು ಎಮ್ ಎಲ್ ಎ ತಾನೇ ಇರೋದು. ಹೌದು, MP ಓಟ್ ಹಾಕ್ಬಿಡ್ತೀರಾ? ಧಾರಾಳವಾಗಿ. ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದಾರೆ? 60 ವರ್ಷ ಏನು ಮಾಡಿದ್ದಾರೆ? ಈಗ ಪ್ರಗತಿ ಸ್ಥಾನದಲ್ಲಿ ಇದೆಯಾ ಇಲ್ಲ? ಹೌದು. ಹಾಂ, ಸೊ ಅದರಿಂದ ಮೋದಿ ಸಾಹೇಬ್ರೆ ಬರೋದು ಈ ಸತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.